ಎಪಿಕೆಜಿಕೆನ ಎಕ್ಸ್ಪೆರಿಮೆಂಟ್ ಕ್ಲಾಸ್ಗೆ ಸ್ವಾಗತ. ನಾವಿವತ್ತು ಡೆನ್ಸಿಟಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋಣ. ನೋಡಿ, 1 ಗ್ಲಾಸ್ ಆಫ್ ವಾಟರ್ ಇದೆ. ಈ ವಾಟರ್ ಒಳಗಡೆ ನಾವೇನ್ ಹಾಕ್ತಿದೇವಿ, ಈ ಲೆಮನ್ ಅನ್ನ ಹಾಕ್ತಿದೇವಿ. ಹಾಕಿದಾಗ ಏನಾಗುತ್ತೆ, ಸಿ, ಈ ಲೆಮನ್ ಅನ್ನೋದು ಕಂಪ್ಲೀಟ್ಲಿ ಸಿಂಕ್. ಈ ವಾಟರ್ ಒಳಗಡೆ ಲೆಮನ್ ಏನಾಯ್ತು, ಮುಳುಗ್ತು. ಯಾಕೆ ಮುಳುಗ್ತಾಗಾದ್ರೆ, ಇಲ್ಲಿ ಏನಾಗಿದೆ ಅಂದ್ರೆ ಲೆಮನ್ ಡೆನ್ಸಿಟಿ ವಾಟರ್ ಡೆನ್ಸಿಟಿಗಿಂತ ಜಾಸ್ತಿ ಇದೆ. ಇನ್ನೊಂದು ವೇದಲ್ಲಿ ಹೇಳಬೇಕು ಅಂದರೆ ವಾಟರ್ ಡೆನ್ಸಿಟಿ ಲೆಮನ್ ಡೆನ್ಸಿಟಿಗಿಂತ ಕಡಿಮೆ ಇದೆ. ಸೊ ಅದೇನಾಯಿತು, ಈ ವಾಟರ್ ಒಳಗಡೆ ಸಿಂಕ್ ಆಯಿತು, ಕಂಪ್ಲೀಟ್ ಆಗಿ ಮುಳುಗೋಯ್ತು. ಇನ್ನು ಅನದರ್ ಸಿಚುಯೇಷನ್ ನೋಡೋಣ. ಸೇಮ್ ಅಮೌಂಟ್ ಆಫ್ ವಾಟರ್ಗೆ ನಾವೇನು ಮಾಡ್ತಿದ್ದೇವೆ, 1 ಸ್ಪೂನ್ ಆಫ್ ಸಾಲ್ಟ್ ಅನ್ನ ಆ್ಯಡ್ ಮಾಡ್ತಿದ್ದೀವಿ. ಸಾಲ್ಟ್ ಅನ್ನೋದೇನಾಗಾದ್ರೆ ಒಂದು ಸಲ್ಯೂಟ್, ವಾಟರ್ ಏನು ಸಾಲ್ವೆಂಟ್. ಈ ಸಾಲ್ಟ್ ಪ್ಲೇಸ್ ಅಲ್ಲಿ ನಾವು ಶುಗರ್ ಆದ್ರೂ ಆ್ಯಡ್ ಮಾಡ್ಬೋದು, ಸಲ್ಯೂಟ್ ಏನೇನಿದೆ ಅಲ್ಲ ಯಾವ್ದಾದ್ರೂ ಆ್ಯಡ್ ಮಾಡ್ಬೋದು. ಓಕೆನಾ? ಇವಾಗ ನಾವೇನ್ ಮಾಡೋಣ, ಅದೇ ಲೆಮನ್ ಅನ್ನ ಮತ್ತೆ ವಾಟರ್ಗೆ ಹಾಕೋಣ. ಏನಾಯ್ತು ಹಾಗಾದ್ರೆ, ನೋಡಿ, ಸಿಂಕ್ ಆಗಲಿಲ್ಲ. ಇವಾಗ ಏನಾಯ್ತು, ಲೆಮನ್ ಈ ವಾಟರ್ ಒಳಗಡೆ ಫ್ಲೋಟ್ ಆಯ್ತು, ಅಂದ್ರೆ ತೇಲ್ತಾ ಇದೆ, ಮುಳುಗಿಲ್ಲ. ಅವಾಗ ಏನಾಗಿತ್ತು, ಮುಳುಗಿತ್ತು. ಈಗ ಏನಾಗಿದೆ, ತೇಲ್ತಾ ಇದೆ. ಅಂದ್ರೆ ಸೆಕೆಂಡ್ ಕಂಡೀಷನ್ ಅಲ್ಲಿ ಏನಾಯ್ತು, ವಾಟರ್ ಡೆನ್ಸಿಟಿ ಲೆಮನ್ ಡೆನ್ಸಿಟಿಗಿಂತ ಜಾಸ್ತಿ ಆಯ್ತು, ಲೆಮನ್ ಡೆನ್ಸಿಟಿ ವಾಟರ್ ಡೆನ್ಸಿಟಿಗಿಂತ ಕಡಿಮೆ ಆಯ್ತು. ಸೊ ಲೆಮನ್ ಏನಾಯ್ತು, ಫ್ಲೋಟ್ ಆಯ್ತು. ಈ ಎಕ್ಸ್ಪೆರಿಮೆಂಟ್ ಇಂದ ನಮಗೆ 2 ಸಿಚುಯೇಷನ್ ಅರ್ಥ ಆಗುತ್ತೆ. ಮೊದಲನೇದೇನಂದ್ರೆ, ವಾಟರ್ ಡೆನ್ಸಿಟಿಗಿಂತ ಯಾವ ವಸ್ತುವಿನ ಡೆನ್ಸಿಟಿ ಕಡಿಮೆ ಇರುತ್ತಲ್ಲ ಅವೆಲ್ಲ ಫ್ಲೋಟ್ ಆಗುತ್ತೆ. ವಾಟರ್ ಡೆನ್ಸಿಟಿಗಿಂತ ಯಾವ ವಸ್ತುವಿನ ಡೆನ್ಸಿಟಿ ಜಾಸ್ತಿ ಇರುತ್ತಲ್ಲ ಅವೆಲ್ಲ ಸಿಂಕ್ ಆಗುತ್ತೆ, ವಾಟರ್ ಒಳಗಡೆ ಸಿಂಕ್ ಆಗುತ್ತೆ. ಇನ್ನು ಎರಡನೇ ಕಂಡೀಷನ್ ಏನ್ ಗೊತ್ತಾಗುತ್ತೆ ನಮಗೆ ಅಂದ್ರೆ, ಯಾವುದೇ ಒಂದು ಸಾಲ್ವೆಂಟ್ಗೆ ನಾವು ಸಲ್ಯೂಟ್ ಅನ್ನ ಆಡ್ ಮಾಡಿದ್ರೆ ಅದ್ರ ಡೆನ್ಸಿಟಿ ಜಾಸ್ತಿ ಆಗುತ್ತೆ.